ಇಂದು ಸಂಜೆ 6 ಗಂಟೆಗೆ ಬಿಗ್ ಬ್ಲಾಸ್ಟ್ ಸುದ್ದಿ ನೋಡಿ. ರಾಜ್ಯದ ಜನರೇ, ಮುಖ್ಯಮಂತ್ರಿಗಳೇ, ಇನ್ನು ಉಪಮುಖ್ಯಮಂತ್ರಿಗಳೇ, ಬಿಜೆಪಿಯ ಅಧ್ಯಕ್ಷರೇ ನಿಖಿಲ್ ಕುಮಾರಸ್ವಾಮಿ ಅವರೇ, ಅತಿ ಮುಖ್ಯವಾಗಿ ಮಂತ್ರಿಗಳೇ, ಮಿಸ್ ಮಾಡದೆ ನೋಡಲೇಬೇಕು. ಹಾಗಾದ್ರೆ ಏನದು, ಯಾವ ವಿಚಾರ, ಏನದು ವೀಕ್ಷಿಸಿ ಇವತ್ತು ಬಿಗ್ ಬ್ಲಾಸ್ಟ್ ಸಂಜೆ 6 ಗಂಟೆಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ. ಈ ಮೂಲಕವಾಗಿ ರಾಜ್ಯದ ಜನ ನೋಡಲೇಬೇಕು. ಇಂದು ಸಂಜೆ 6 ಗಂಟೆಗೆ ಬಿಗ್ ಬ್ಲಾಸ್ಟ್. ರಾಜ್ಯದ ಜನರೇ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಬಿಜೆಪಿ ಅಧ್ಯಕ್ಷರೇ, ನಿಖಿಲ್ ಕುಮಾರಸ್ವಾಮಿ ಅವರೇ, ಅತಿ ಮುಖ್ಯವಾಗಿ ಮಂತ್ರಿಗಳೇ, ಮಿಸ್ ಮಾಡದೆ ನೋಡಲೇಬೇಕು. ಏನದು 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 ವೀಕ್ಷಿಸಿ ಬಿಗ್ ಬ್ಲಾಸ್ಟ್ ಸಂಜೆ 6 ಗಂಟೆಗೆ. ಒಂದೇ ಮಳೆಗೆ ಬ್ರ್ಯಾಂಡ್ ಬೆಂಗಳೂರಿನ ಬಣ್ಣ ಬಯಲಾಗಿಬಿಟ್ಟಿದೆ. ಬೆಂಗಳೂರಿನ ಹಲವೆಡೆ ವರುಣನ ಆರ್ಭಟ ಜೋರಾಗ್ಬಿಟ್ಟಿದೆ. ಬಿರು ಬೇಸಿಗೆಯ ಮಧ್ಯೆ ಬೆಂಗಳೂರಿನಲ್ಲೂ ಮಳೆಯಾಗಿದೆ. ಇವತ್ತು ಮೆಜೆಸ್ಟಿಕ್, ಯಶವಂತಪುರ, ಶಾಂತಿನಗರ, ಇನ್ನು ರಾಜಾಜಿನಗರ ಸೇರಿದಂತೆ ವಿಜಯನಗರ, ಆರ್ಟಿ ನಗರ ಸೇರಿ ಹಲವೆಡೆ ವರುಣನ ಆರ್ಭಟ ಜೋರಾಗಿದೆ. ಬೆಂಗಳೂರು ಮಂದಿ ಇಷ್ಟು ದಿನ ಅಬ್ಬಬ್ಬಾ ರಣ ಬಿಸಿಲು ಅಂತ ಇದ್ರು. ಆದ್ರೆ ಬೆಂಗಳೂರು ನಗರದ ಹಲವೆಡೆ ಇವತ್ತು ಮಳೆರಾಯನ ಅಟ್ಟಹಾಸ ಜೋರಾಗಿದೆ. ದಿಢೀರಂತ ಮಳೆ ಬಂದು ಬಿಟ್ಟಿದೆ. ಇನ್ನು ಮಳೆ ಬರ್ತಿದ್ದಂತೆ ಒಂದು ಕಡೆ ರೋಡಲ್ಲಿ ನೀರ್ ಜಾಮ್ ಆದ್ರೆ ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಕೂಡ ಜೋರಾಗಿದೆ. ಸದ್ಯ ಹವಾಮಾನ ಇಲಾಖೆಯಿಂದ 1 ವಾರ ಮಳೆಯ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಯೆಲ್ಲೋ ಅಲರ್ಟ್ ಅನ್ನ ಕೂಡ ಘೋಷಿಸಿದ್ದಾರೆ ಹವಾಮಾನ ಇಲಾಖೆ. ದಿಢೀರ್ ಮಳೆಯಿಂದ ಕೆರೆಯಂತಾಗಿಬಿಟ್ಟಿದೆ ಹಲವು ರಸ್ತೆಗಳು. ಮಲೇಶ್ವರ, ಸ್ಯಾಂಕಿ ರಸ್ತೆ, ಇನ್ನು ಸದಾಶಿವ ನಗರದ ಸುತ್ತಮುತ್ತ ಭಾರಿ ಮಳೆಯಾಗಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಸ್ವಲ್ಪ ಮಳೆ ಆದ್ರೂ ಸಾಕು, ಟ್ರಾಫಿಕ್ ಜಾಮ್ ಗೊತ್ತೇ ಇದೆ. ಹಾಗಾಗಿ ಮಳೆ ಆಗ್ತಿದ್ದಂತೆ ಟ್ರಾಫಿಕ್ ಜಾಮ್ ಆಗಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಇವತ್ತು ಮಳೆ ಆಗ್ತಿದ್ದಂತೆ ಯಾವ ರೀತಿಯಾದಂಥ ಪರಿಸ್ಥಿತಿ ಉದ್ಭವ ಆಗಿದೆ ಅಂತ. ಜಿಟಿ ಮಳೆ ಆದರೂ ಕೂಡ ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಬಂದರೂ ಕೂಡ ರೋಡ್ನಲ್ಲಿ ನೀರು ನಿಲ್ಲುತ್ತೆ. ಈ ಮೂಲಕವಾಗಿ ವಾಹನ ಸವಾರರಿಗೆ ಸಮಸ್ಯೆಗಳಾಗುತ್ತೆ. ಇಷ್ಟು ದಿನ ಜನ ಬಿಸಿಲು, ಧೂಳು ಅನ್ನುವ ಮಾತುಗಳಿತ್ತು. ಆದರೆ ಇವತ್ತು ಗಮನಿಸ್ತಾ ಇದ್ದೀವಿ, ಅದು ರೋಡು ಅಥವಾ ಯಾವುದೋ ಕೆರೆಯೋ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ನೀರು ಆ ರೀತಿಯಾಗಿ ನಿಂತು ಹೋಗಿಬಿಟ್ಟಿದೆ. ವಾಹನ ಸವಾರರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಮಳೆ ಬಂದರೆ ಎಲ್ಲೂ ಗುಂಡಿ ಇರುತ್ತೆ, ಎಲ್ಲೂ ಹೊಂಡ ಇರುತ್ತೆ, ಏನೂ ಕೂಡ ಗೊತ್ತಾಗಲ್ಲ. ಹಾಗಾಗಿ ಬಹಳ ಜಾಗೃತೆಯಿಂದ ವಾಹನ ಸವಾರರು ನಿಗಾವನ್ನು ವಹಿಸಬೇಕು. ಇನ್ನು ಭಾರಿ ಮಳೆ ಆಗಿದೆ. ಹವಾಮಾನ ಇಲಾಖೆಯೂ ಕೂಡ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಕೂಡ ಮಳೆ ಆಗುತ್ತೆ. 1 ವಾರ ಮಳೆ ಆಗುವಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕವಾಗಿ ರೋಡ್ ಇಳಿಯೋ ಮುನ್ನ ಸ್ವಲ್ಪ ಜೋಪಾನಾಗಿರಬೇಕು. ಇತರರು ಕೂಡ ಛತ್ರಿ ಬೇಕಾ, ಛತ್ರಿ, ಜಾಕೆಟು, ಏನೇನು ಬೇಕು, ರೈನ್ ಕೋಟ್ಗಳನ್ನು ಧರಿಸಿ ಹೋದರೆ ಒಳ್ಳೆಯದು. ಯಾಕಂದರೆ ಯಾವುದೇ ರೀತಿಯಂಥ ಅಚಾತುರ್ಯಗಳು ಆಗಬಾರ್ದು. ಸ್ವಲ್ಪ ನಿಧಾನದಿಂದಿದ್ರೆ ಏನೂ ಆಗಲ್ಲ. ಯಾಕಂದರೆ ಇವತ್ತು ಬೆಂಗಳೂರಿನಲ್ಲಿ ಪ್ರಮುಖ ನಗರಗಳಲ್ಲಿ ಮೆಜೆಸ್ಟಿಕ್ ಇರ್ಬೋದು, ಯಶವಂತಪುರ, ವಿಜಯನಗರ, ಆರ್ಟಿ ನಗರ ಸೇರಿ ಹಲವೆಡೆ ಮಳೆ ಬಂದಿದೆ. ಗಮನಿಸ್ತಾ ಇದ್ದೀವಿ, ಬೆಂಗಳೂರಿನಲ್ಲಿ ಸ್ವಲ್ಪ ವಾಹನ ಒಂದು ನಿಂತು ಬಿಟ್ಟರೆ ಟ್ರಾಫಿಕ್ ಜಾಮ್ ಆಗುತ್ತೆ. ಇನ್ನು ಮಳೆ ಬಂದರೆ ಕೇಳಬೇಕಾ, ರಸ್ತೆಯಲ್ಲಿ ನೀರು ಹೇಗೆ ನಿಂತು ಬಿಟ್ಟಿದೆ, ಹರಿದುಕೊಂಡು ಹೋಗೋದಕ್ಕೆ ಸರಿಯಾದಂಥ ವ್ಯವಸ್ಥೆಗಳು ಇಲ್ಲದೆ ಇರುವಂಥ ಹೊತ್ತಿನಲ್ಲಿ ಸ್ವಲ್ಪ ಮಳೆ ಬಂದರೂ ಕೂಡ ಅಲ್ಲಲ್ಲೇ ನೀರು ನಿಂತು ಬಿಡುತ್ತೆ. ಹಾಗಾಗಿ ವಾಹನ ಸವಾರರು ಪರದಾಡ್ತಿದ್ದಾರೆ. ಅದು 4 ವೀಲರ್ ಆದರೂ ಕೂಡ ಭಾಳ ಕಷ್ಟಪಟ್ಟು ಹೆಂಗೋ ಹೋಗ್ಬಿಡ್ತಾರೆ. ಆದರೆ 2 ವೀಲರು ಕೆಳಗೆ ಕಾಲಿಡಬೇಕು ಅಂತಂದರೆ ನೀರು ಹೊಂಡಾಯಲ್ಲಿರುತ್ತೆ, ಗುಂಡಿಯಲ್ಲಿರುತ್ತೆ. ಟ್ರಾಫಿಕ್ ಜಾಮನ್ನು ನಾವು ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ. ಯಾವ ರೀತಿಯಾಗಿದೆ, ನೀರು ಹೆಂಗೆ ತುಂಬಿದೆ. ಒಂದೇ ಒಂದು ಮಳೆ ಬರ್ತಿದ್ದಂತೆ ಬ್ರ್ಯಾಂಡ್ ಬೆಂಗಳೂರಿನ ಬಣ್ಣವೇ ಈಗ ಬದಲಾಗಿಬಿಟ್ಟಿದೆ. ಕಂಪ್ಲೀಟ್ ಆಗಿ ರಸ್ತೆಗಳಲ್ಲಿ ನೀರು ನಿಂತಿರುವಂಥದ್ದು, ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್. ಹೀಗಾಗಿ ಸದ್ಯ ಹವಾಮಾನ ಇಲಾಖೆಯೂ ಕೂಡ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದೆ. ಹಾಗಾಗಿ ರಸ್ತೆ ಇಳುವ ಮುನ್ನ ಎಚ್ಚರದಿಂದಿರಬೇಕು.
ಇನ್ನು ಈ ಬಗ್ಗೆ ನಮ್ಮ ಮೆಟ್ರೋ ರಿಪೋರ್ಟರ್ ಚಂದನ ಒಂದು ವಾಕ್ಥ್ರೂ ಮಾಡಿದ್ದಾರೆ. ಮಳೆಯ ಸ್ಥಿತಿ ಹೇಗಿದೆ ಬೆಂಗಳೂರಿನಲ್ಲಿ ನೋಡಿ ಬರೋಣ. ನಾವಿವತ್ತು ಬೆಂಗಳೂರಿನಲ್ಲಿ ತುಂಬ ಜೋರಾಗಿ ಮಳೆ ಬೀಳ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ ತುಂಬ ಜಾಸ್ತಿನೇ ಮಳೆ ಬೀಳ್ತಾ ಇರೋ ಕಾರಣ ಉಷ್ಣಾಂಶ ಸ್ವಲ್ಪ ತಣ್ಣಗಾಗಿದೆ. ಈ ಮಳೆ ಬಿತ್ತೋ ಇಲ್ವೋ ಗೊತ್ತಿಲ್ಲ, ಬೀಳ್ತಿದ್ದಂಗೆ ಪ್ರಮುಖ ರಸ್ತೆಗಳೆಲ್ಲ ಈಗ ವಾಟರ್ ಲಾಗಿಂಗ್ ಆಗಿಬಿಟ್ಟಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು. ಇದು ಮಲ್ಲೇಶ್ವರಂನ ಮಂತ್ರಿ ಮಾಲ್ ಮುಂದೆ ಇರುವಂತಹ ರಸ್ತೆ ಸ್ಥಿತಿ ಹೀಗಿದೆ. ಅಂದರೆ ಬರೋ ಗಾಡಿಗಳು ಕೂಡ ಅಷ್ಟೇ, ಸ್ವಲ್ಪನೂ ಸ್ಲೋ ಮಾಡೋದೇ ಇಲ್ಲ, ಹಾಗೆ ಎರ್ರಾಬಿರ್ರಿ ಹೋಗ್ತಾ ಇರ್ತಾರೆ. ನೀರು ಕೂಡ ಅಕ್ಕಪಕ್ಕ ಇರುವಂತಹ ಜನರಿಗೆ ಎಗರುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಇನ್ನು ಟೂ ವೀಲರ್ಸ್ ಅವರಂತೂ ಪರದಾಡುವಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನೀವು ನೋಡ್ಬೋದು ಬೆಂಗಳೂರಿನ ರಸ್ತೆಯ ಸ್ಥಿತಿ ಹೇಗಿದೆ ಅಂತ ಹೇಳಿ. ಇನ್ನು ಬೆಳಗ್ಗೆಯಿಂದ ಜಡಿ ಮಳೆ ಬೀಳ್ತಿತ್ತು, ಸಾಧಾರಣ ಮಳೆ ಬೀಳ್ತಿತ್ತು. ಈಗ ಒಂದು ಸ್ವಲ್ಪ ಮಟ್ಟಿಗೆ ಮಳೆ ಹೆಚ್ಚಾಗಿರೋ ಕಾರಣ ಫುಲ್ಲು ನೀರು ನಿಂತುಬಿಟ್ಟಿದೆ ರಸ್ತೆಯಲ್ಲಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆ ನಾನು ಮುಂದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಇದು ಪ್ರಮುಖ ರಸ್ತೆ, ಅಂದರೆ ಮಲ್ಲೇಶ್ವರಂನ ಸಂಪಿಗೆ ರಸ್ತೆ. ಇದು ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯ ಸ್ಥಿತಿ ಹೀಗಿದೆ ನೋಡಿ. ಹೇಗೆಲ್ಲ ಕಷ್ಟಪಡಬೇಕು ಟೂ ವೀಲರ್ಸ್ ಅವರು ಅಂತ. ಅಂದರೆ ಇಲ್ಲಿ ರಸ್ತೆಯಲ್ಲಿ ಗುಣಿ ಇರೋದು ಕೂಡ ಗೊತ್ತಾಗೋದಿಲ್ಲ, ಅಷ್ಟರ ಮಟ್ಟಿಗೆ ರಸ್ತೆ ಹದಗೆಟ್ಟಿರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಗುಣಿ ಇದೆಯಾ ಇಲ್ವಾ, ಏನು ಗುಣಿಯಲ್ಲಿ ಇಳಿಸ್ತಾ ಇದ್ದಾರಾ ಅನ್ನೋದು ಕೂಡ ಜನಸಾಮಾನ್ಯರಿಗೆ ಗೊತ್ತಾಗ್ತಿಲ್ಲ. ಅಂದರೆ ಮಳೆ ಬಂದಿರೋ ಕಾರಣ ನೀರು ನಿಂತಿರುವ ಸ್ಥಿತಿ ಹೇಗಿದೆ ಅಂದರೆ ನೀರು ಕಂಪ್ಲೀಟಾಗಿ ಆ ಪಾಟ್ ಹೋಲ್ಸನ್ನು ಮುಚ್ಚಿ ಹೋಗಿದೆ. ಅಂದರೆ ಕಂಪ್ಲೀಟಾಗಿ ಏನು ಆ ಗುಣಿಗಳು ನೀರಿನಿಂದ ಮುಚ್ಚಿ ಹೋಗಿದೆ. ಹೀಗಾಗಿ ಅಲ್ಲಿ ಅಂದರೆ ಗುಣಿ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗಲ್ಲ. ರಸ್ತೆ ಕಂಪ್ಲೀಟಾಗಿ ನೀರು ತುಂಬಿಕೊಂಡಿದೆ. ಈ ಕಡೆ ಕೂಡ ನೀವು ಗಮನಿಸ್ತಾ ಹೋಗ್ಬೋದು ಹೇಗಿದೆ ರಸ್ತೆಯ ಸ್ಥಿತಿ ಅಂತ ಹೇಳಿ. ನೋಡಿದ್ರಲ್ಲ, ಅಂದರೆ ಜನಸಾಮಾನ್ಯರಿಗೂ ಇಲ್ಲಿ ಓಡಾಡೋದಕ್ಕೆ ಕಷ್ಟ ಆಗತ್ತೆ. ಇದೇ ರಸ್ತೆಗಳ ಮೇಲೆ ಓಡಾಡಬೇಕಾಗತ್ತೆ. ಈ ರಸ್ತೆಗಳ ಮೇಲೆ ಓಡಾಡುವಂತಹ ಸ್ಥಿತಿ ಬಂದಾಗ ಹೇಗೆ ಕಾಲಿಡೋದು? ಅಲ್ಲಿ ಗುಣಿ ಇದೆಯಾ ಗೊತ್ತಿಲ್ಲ, ಹಳ್ಳ ಇದೆಯಾ ಗೊತ್ತಿಲ್ಲ, ಏನಿದೆ ಎತ್ತಿದೆ ಒಂದು ಚೂರು ಗೊತ್ತಾಗೋದಿಲ್ಲ. ರಸ್ತೆ ದಾಟೋರಿಗೂ ಕೂಡ ಕಷ್ಟ ಆಗುತ್ತೆ, ಹಾಗೆ ಗಾಡಿಗಳಲ್ಲಿ ಓಡಾಡುವಂಥವ್ರಿಗೂ ಕೂಡ ಕಷ್ಟ ಆಗುತ್ತೆ. ಇವತ್ತು ನಮ್ಮ ಬ್ರ್ಯಾಂಡ್ ಬೆಂಗಳೂರು, ಅಂದರೆ ಏನು ನಮ್ಮ ಬೆಂಗಳೂರನ್ನ ನಾವು ಸಿಂಗಾಪುರ್ ಮಾಡ್ತೀವಿ, ಆ ಕಂಟ್ರಿ ಮಾಡ್ತೀವಿ, ಈ ಕಂಟ್ರಿ ಮಾಡ್ತೀವಿ ಅಂತ ಏನು ಕಂಪ್ಯಾರಿಸನ್ನ ಮಾಡ್ತಾ ಇರ್ತಾರೆ ನಮ್ಮ ಸರ್ಕಾರದವರು. ಇವತ್ತು ನಮ್ಮ ಬೆಂಗಳೂರಿನ ಸ್ಥಿತಿ ನೋಡಿದ್ರೆ ನಿಜಕ್ಕೂ ಇಂತಹ ಬ್ರ್ಯಾಂಡ ನಮ್ಮ ಬೆಂಗಳೂರು ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಹೋಗುತ್ತೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಚಂದನ.